ಭಾರತೀಯ ಎಕ್ಸ್‌ಪ್ರೆಸ್ ರೈಲಿನ ಎಸಿ ಕೋಚ್‌ನೊಳಗೆ ವಿದ್ಯುತ್ ಕೆಟಲ್ ಬಳಸಿ ಮ್ಯಾಗಿ ಬೇಯಿಸಿದ್ದಾರೆ. ಮಹಾರಾಷ್ಟ್ರದ ರೈಲಿನಲ್ಲಿ ಈ ಘಟನೆ ನಡೆದಿದೆ. ಈ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದ ಮಹಿಳೆಯೊಬ್ಬರು ರೈಲಿನೊಳಗೆ ಇರುವ ಪವರ್ ಸಾಕೆಟ್ಗೆ ಎಲೆಕ್ಟ್ರಿಕ್ ಕೆಟಲ್ ಅನ್ನು ಪ್ಲಗ್ ಮಾಡಿ ಅದರಲ್ಲಿ ನೀರು ಹಾಕಿ ಮ್ಯಾಗಿ ಮತ್ತು ಚಹಾವನ್ನ ತಯಾರಿಸಿದ್ದಾರೆ. ಸಾಮಾನ್ಯವಾಗಿ ರೈಲಿನೊಳಗೆ ಇದನ್ನ ಪ್ರಯಾಣಿಕರಿಗೆ ಚಾರ್ಜಿಂಗ್ ಪಾಯಿಂಟ್ ಆಗಿ ಬಳಸಲಾಗುತ್ತೆ. ಈ ಪವರ್ ಸಾಕೆಟ್ಗಳನ್ನ ಮೊಬೈಲ್ ಚಾರ್ಜರ್ಗಳಂತಹ ಕಡಿಮೆ ವೋಲ್ಟೇಜ್ ಸಾಧನಗಳಿಗೆ ಮಾತ್ರ ಡಿಸೈನ್ ಮಾಡಲಾಗಿದೆಯೇ ಹೊರತು ಕೆಟಲ್ಗಳಂತಹ ಹೆಚ್ಚಿನ ಪವರ್ ಉಪಕರಣಗಳಿಗೆ ಅಲ್ಲ. ರೈಲಿನೊಳಗೆ ಇಂತಹ ಸಾಧನಗಳನ್ನು ಬಳಸೋದ್ರಿಂದ ಅಧಿಕ ಬಿಸಿಯಾಗೋದು ಅಥವಾ ಶಾರ್ಟ್ ಸರ್ಕ್ಯೂಟ್ ಕೂಡ ಸಂಭವಿಸಬಹುದು. ಈ ರೀತಿ ರೈಲಿನೊಳಗೆ ಹೆಚ್ಚಿನ ವ್ಯಾಟ್ ಇರುವ ಸಾಧನಗಳನ್ನು ಬಳಸುವುದು ಕಾನೂನು ಬಾಹಿರ ಮತ್ತು ಗಂಭೀರ ಬೆಂಕಿಯ ಅಪಾಯವಾಗಿದೆ. ಮಹಿಳೆ ರೈಲಿನಲ್ಲಿ ಮ್ಯಾಗಿ ಮತ್ತು ಟೀ ಮಾಡಿದ್ದ ಘಟನೆಗೆ ಭಾರತೀಯ ರೈಲ್ವೆ ಪ್ರತಿಕ್ರಿಯಿಸಿದ್ದು ಆಕೆಯ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದು ಹೇಳಿದೆ. ಸೆಂಟ್ರಲ್ ರೈಲ್ವೆ ಈ ಬಗ್ಗೆ ಎಕ್ಸ್‌ನಲ್ಲಿ ಪೋಸ್ಟ್ ಮಾಡಿದ್ದು ಆ ಮಹಿಳೆಯ ಯೂಟ್ಯೂಬ್ ಚಾನೆಲ್ ಮತ್ತು ಸಂಬಂಧಪಟ್ಟ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ರೈಲುಗಳ ಒಳಗೆ ಎಲೆಕ್ಟ್ರಾನಿಕ್ ಕೆಟಲ್ ಬಳಸೋದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇದು ಅಸುರಕ್ಷಿತ, ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಅಪರಾಧ ಎಂದು ಹೇಳಿದೆ.